ಈಗ ವಿದ್ಯಾರ್ಥಿಗಳೇ, ಈ ಲೆಕ್ಕ ಮಾಡ್ರಿ, ಪ್ರಯತ್ನ ಮಾಡ್ರಿ. ಭಾಳ ಸರಳ ರೀತಿಯಿಂದ ತೋರಿಸ್ತೇನೆ ನಾನು. ನೀವು ನಾನು ತಿಳಿಸುವಾಗ ವಿಡಿಯೋದ ಕಡೆ ಲಕ್ಷ ಕೊಟ್ಟು ನೋಡ್ರಿ. ಈ ಪ್ರಶ್ನೆ ಏನದ ನೀವು ಬಿಡಿಸೋದಾಗ್ಯದ ಅಂತ ತಿಳ್ಕೊಂಡು ನೀವು ನಾನು ದೂರ ಸಾರ್ದನ್ನು ಮ್ಯೂಟ್ ಮಾಡ್ರಿ. ಈಗ ನೀವು ಬಿಡಿಸ್ರಿ. ಇಲ್ಲಿ ಇನ್ನೊಂದು ಹೆಂಗದಂದ್ರೆ ಇದು ತಲೆ ಓಡಿಸಿ ಮಾಡೋದದ. ಇದು ಬರೀ ತಲೆ ಕೆಲಸ. ಇದು ಗುಣಾಕಾರ ಭಾಗಾಕಾರ ಇತ್ತಂದ್ರೆ ಸರಳ. ಭಾಗಾಕಾರ ಎರಡು ಅಂದ್ರೆ ಭಾಳ ಹುಷಾರ್ಲೇ ಇರ್ಬೇಕು ನೀವು. ಇದು ಮನುಷ್ಯ ಬಂದಾಗ ಹಾಕಬಾರ್ದು, ತಿಳ್ಕೊಂಡು ಹಾಕ್ಬೇಕು ಇದನ್ನು. ಇದು ಭಾಗಾಕಾರದ, ಇದು ಭಾಗಾಕಾರದಲ್ಲಿ ಮೈನಸದಲ್ಲಿ ಸ್ಥಾನಗಳ ಮೇಲೆ ಕರೆಕ್ಟ್ ಇರೋದಿಲ್ಲ. ಅಂಕಿ ಸಂಖ್ಯೆಗಳು ಬೇರೆ ಬೇರೆ ಬರ್ತಾವ. ಭಾಗಾಕಾರದಾಗ ಅಂಕಿಗಳು ಬೇರೆ ಬೇರೆ ಬರ್ತಾವ. ಆದ್ರೆ ಪ್ಲಸ್ ಮತ್ತು ಗುಣಾಕಾರದಾಗ ಅಂಕಿಗಳು ಸೇಮ್ ಬರ್ತಾವ, ಸ್ಥಾನನೂ ಸೇಮ್ ಬರ್ಬೋದು. ಆದರೆ ಭಾಗಾಕಾರದಲ್ಲಿ ಮಾತ್ರ ಹಂಗಾಗೋದಿಲ್ಲ. ಆದ್ರೆ ಸಂಖ್ಯೆಗಳು ಸಿಗ್ತಾವೆ, ಆದರೆ ಸ್ಥಾನ ಮೇಲೆ ಮಾತ್ರ ಭಾಳ ಹುಷಾರಲ್ಲೇ ಹಾಕ್ಬೇಕು. ಇದಕ್ಕೆ ನಾವು ನೋಡೋದು 278.10 ಭಾಗಲೆ 13.5 ಬರೋಬ್ಬರಿ 20.6 ನಮಗೆ ಯಾವ್ಯಾವ ಕೊಟ್ಟಾನಂದ್ರೆ ಇದು ಬಂದದ, ಆಮೇಲೆ ಇದು ಬಂದ. ಈಗ ಇದು ಉತ್ತರ ಬರ್ಬೇಕು. ಈಗ ನಮಗದ ಅದನ್ನು ದಶಮಾಂಶ ತೆಗೆದು ಇಟ್ಕೋಬೇಕು ನೀವು. ಉತ್ತರದಾಗ ಏನು ಮಾಡಬೇಕು, ದಶಮಾಂಶ ತೆಗೆದು ಇಟ್ಕೋಬೇಕು. ನೋಡ್ರಿ ನಾನು ತೋರಿಸ್ನದು. ಈಗ 27.810 ಭಾಗಲೆ 1.35 ಇಷ್ಟು ಇಟ್ಕೊಂಡು ಇದರ ಉತ್ತರ ಏನದ ಸ್ಥಾನ ಮೇಲೆ ತೆಗೆದಿಟ್ಕೋಬೇಕು. ಇದನ್ನ ನೆನ್ಪಿಟ್ಕೋಬೇಕು ನೀವು. ಆದ್ರೆ ಸ್ಥಾನ ಮೇಲೆ ತೆಗೆದು ಬಿಡ್ರಿ. ಯಾಕೆ, ಇದಕ್ಕೆ ಸಂಬಂಧಪಟ್ಟದ್ದು ಅದು ಸ್ಥಾನ ಮೇಲೆ, ಇದಕ್ಕೆ ಸಂಬಂಧಪಡಂಗಿಲ್ಲ. ಈ ಸ್ಥಾನ ಮೇಲೆ ದಶಮಾಂಶ ತೆಗೆದೇ ಇಡ್ಬೇಕು. ಇದು ಪ್ರಶ್ನೆದಾಗೆ ದಶಮಾಂಶದ ಅಂದಾಗ ನೀವು ಇಟ್ಕೊಳ್ಳೇಬೇಕು. ಇದನ್ನು ಪ್ರಶ್ನೆದಾಗ ದಶಮಾಂಶ ಸಂಖ್ಯೆ ಒಂದದ, ಅದನ್ನ ಇಟ್ಕೋರಿ. ಆದ್ರೆ ಇದ್ರ ಉತ್ತರ ಮಾತ್ರ ನೀವು ಮುಂದೆ ದಶಮಾಂಶ ತೆಗೆದೇ ಇಟ್ಕೋಬೇಕು. ಈ ಭಾಗಾಕಾರ ನಿಯಮದಾಗ ಭಾಗಾಕಾರ ಬಂತು ಅಂದ್ರೆ ಭಾಳ ಹುಷಾರಿರ್ಬೇಕು ನೀವು. ಮೈನಸ್ದಾಗ ಹುಷಾರಿರ್ಬೇಕು. ಗುಣಾಕಾರ ಮತ್ತು ಪ್ಲಸ್ದಾಗಿದ್ದರೆ ಏನು ಹೆಚ್ಚು ಕಡಿಮೆ ಚೇಂಜ್ ಆಗೋದಿಲ್ಲ. ಆದ್ರೆ ಭಾಗಾಕಾರ ಕ್ರಿಯೆಯನ್ನು ಬಾಟಕ್ಕನ್ನು ನೀವು ಯಾವುದರ ಹಾಕೊಂಡು ಕೂತ್ರಿ ಅಂದ್ರೆ ಅಲ್ಲ. 27.810 ಇಡ್ರಿ. ಇದು ಪ್ರಶ್ನೆದಾಗೆ 1.35 ಅದ ನೋಡಿ. ಪ್ರಶ್ನೆದಾಗೆ ಏನದ 1.35 ಅದು. ಹೌದಾ? ಈಗ ನಾ ತೋರಿಸ್ತೇನೆ. ಆಮೇಲೆ ಏನು ಮಾಡ್ತೀರಿ, ಅದನ್ನು ನೀವು ದಶಮಾಂಶನ ತೆಗೆದಿಡ್ರಿ. ಉತ್ತರ ದಶಮಾಂಶನ ತೆಗೆದು ಬಿಡ್ರಿ ಅಂತ ಹೇಳಿದ್ ನಾ. ಓಕೆ, ಈಗ ನಾವೇನು ಮಾಡ್ತೀವಿ, ಇದನ್ನು ನಾವು ಕನಿಷ್ಠ ರೂಪಕ್ಕೆ ತಂದೀವಿ ಅಂದ್ರೆ ಈ 135ಕ್ಕೆ 27.810 ನೀವು ಭಾಗಿಸಿದ್ರಿ ಅಂದ್ರೆ 206 ಬರಲೇಬೇಕದು. ಮಾಡಿ ನೋಡ್ರಿ ನೀವು ಕಚ್ಚದಾಗ. ಆದ್ರೆ ಈ ಸ್ಥಾನ ಮೇಲೆ ನೀವು ಮ್ಯಾಲೆ ಕೊಡ್ತೀರಿ. ಇದು ಈ ಸ್ಥಾನ ಮೇಲೆ 100 ಮ್ಯಾಲೆ ಕೊಡ್ತೀರಿ. ಇದನ್ನ ನೆನ್ಪಿಟ್ಕೊಳ್ಳಿ. ಇವೇ 2 0 ಮುಂದಿಟ್ಟು ಬಿಡ್ರಿ. ಏನು ಟೆನ್ಷನ್ ಇರಲಾರ್ದ ಉತ್ತರ ಇದೆ. ಆನ್ಸರ್ ಎಷ್ಟು ನೋಡ್ರಿ. ಇದು ಆನ್ಸರ್ ಬರೋಬರಿ 206.00. ಉತ್ತರ ಸಂಖ್ಯೆ ಡಿ ಬರಲೇಬೇಕಿದು ಉತ್ತರ. ಇನ್ನೊಂದ್ಸಲ ತಿಳಿಸಿ ಹೇಳ್ತಾನೆ. ಇಂಥ ಲೆಕ್ಕಗಳನ್ನ ಬಹಳ ಸರಿಯಾಗಿ ತಿಳ್ಕೊಬೇಕು ನೀವು. ಈಗ ನೋಡಿ, ಇದು 27.810 ಇಟ್ಕೊಂಡ್ರೆ ಇದು ಭಾಜಕ. ಇದು ಭಾಜಕದ ದಶಮಾಂಶದ ಇಟ್ಕೊಂಡು ನಿಮ್ಮ ರೂಲ್ಸ್ ಪ್ರಕಾರ ಇಟ್ಕೊಂಡು ಇಲ್ಲಿ ಗೆರೆ ನೀವು ಮುಂದೆ ಹಾಕಬೇಕು. ಹಾಕಿ ಏನು ಮಾಡಬೇಕು, ಇದರ ಸ್ಥಾನ ಬೆಲೆಯನ್ನು ತೆಗೆದು ಇಲ್ಲಿ ಇಟ್ಕೋಬೇಕು. 206 ಇಟ್ಕೊಂಡಿದ್ರಿ. ಇದರ ಸ್ಥಾನ ಬೆಲೆ 2 0 ಇಲ್ಲಿ ಕೊಡ್ತೀರಿಲ್ಲ ನೀವು. ಇದರ ಸ್ಥಾನ ಬೆಲೆಯಲ್ಲಿ 2 0, ಅವೇ 2 0 ಇಲ್ಲಿ ಇಟ್ಟುಬಿಡ್ರಿ. ಉತ್ತರ ಬಂದ್ಬಿಡ್ತಾವೆ. ಅಲ್ಲಿ ಮಾಡಿ ತೋರಿಸ್ತದೆ ನಾನು ನಿಮಗೆ. ನೋಡ್ರಿ, ಈಗ ನೋಡ್ರಿ ಲಕ್ಷ ಕೊಟ್ಟು 27.810 ಭಾಗಲೆ 1.35 ಅದಾಯ್ತು. ನೋಡ್ರಿ, ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಭಾಜಕದಲ್ಲಿ ದಶಮಾಂಶ ಇರಬಾರದು. ಭಾಜಕದಾಗ ದಶಮಾಂಶ ನೀವು ತೆಗಿಬೇಕಾದ್ರೆ ಬಿಂದುದ ಮುಂದೆ ಎಷ್ಟು ಅಂಕ್ಯವ? 2 0 ಕೊಟ್ಬಿಡ್ರಿ. ನೋಡಿ, ಮುಗೀತು. ಹೋತಿಗಿದ ದಶಮಾಂಶ ಆದಾಗ ಈ ಬಿಂದುದ ಮುಂದೆ 2 ಸ್ಥಾನದಲ್ಲ, ಅಲ್ಲಿ ನೀವು 2 ಕೊಟ್ರೆ ಅಂದ್ರೆ ಇದು 135 ಆದಂಗೆ ಇದು. ಇಷ್ಟು ನೀವು ನೆನ್ಪಿಟ್ಕೋಬೇಕು.
ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೀವು ಯಾವುದೇ ಒಂದು ಗಣಿತವನ್ನು ಪರ್ಫೆಕ್ಟಾಗಿ ತಿಳ್ಕೊಬೇಕು. ಇನ್ನೊಂದ್ಸಲ ತಿಳಿಸೋ ನೋಡ್ರಲಿ, 27 8 1 0 ಭಾಗಲೆ 1.35 ಅದ. ಯಾವುದೇ ಒಂದು ಭಾಗಾಕಾರ ಭಾಜ್ಯ ಪೂರ್ಣ ಸಂಖ್ಯೆದ ಭಾಜಕ ದಶಮಾಂಶದ ದಶಮಾಂಶ ಭಿನ್ನ ರಾಶಿಯಿಂದ ಭಾಗಾಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಇದೇ 2 ಸ್ಥಾನ ನೀವೇನು ಮಾಡ್ಬೇಕು, ಮುಂದೆ 2 0 ಕೊಟ್ಟು ಬಿಡ್ರಿ, ಮುಗಿತಿದ್ 135 ಆದಂಗೆ ಅದ ನೋಡ್ರಿ. 13 2 ನೋಡ್ರಿ, 135 ಮಂದಿ ಬರ್ಬೇಕಂತ ಏನಿಲ್ಲ, 13 ಮಂದಿ ಬಂದ್ರೆ ಸಾಕು. 13 2 ನೋಡ್ರಿ. ಈ 135ಕ್ಕೆ 2ಕ್ಕೆ ಗುಣಾಕಾರ ಮಾಡ್ರಿ, 270 8 ಬಂತು. ಇವು 0 0 ತಿಳಿತಾ. ಇಲ್ಲಿ 1 ತಗೊಂಡ್ರಿ, ಸಾಣದಾತ 0 ಇಡ್ರಿ. ಈಗ ಇದೊಂದು 0 ತಗೋರಿ ನೋಡ್ರಿ, ಎಷ್ಟರಲ್ಲಿ ಆಗ್ತದ ನೋಡ್ರಿ, 13 6 ನೋಡ್ರಿ. ಈ 135ಕ್ಕೆ 6ಕ್ಕೆ ಗುಣಾಕಾರ ಮಾಡಿದ್ರೆ 810 ಆಯ್ತು ನೋಡ್ರಿ. ನಿಮಗೆ ಆಗಾಳೆ ನಾ ಹೇಳಿದ್ದಿಲ್ಲ, ಇಲ್ಲಿ ತನಕ ಏನದ 206 ಆಯ್ತು. ಇವೆರಡು 0 ಏನವ, ಇವೆರಡು 0 ನೀವು ತಳಗ ತಗೊಂಡ್ರಿ ಅಂತಂದ್ರೆ ಒಂದು ಮ್ಯಾಲೆ ಕೊಡ್ತೀರಿ. ಈ 0 ತಳಗ ತಗೊಂಡ್ರೆ ಈ 0 ಮ್ಯಾಲೆ ಕೊಡ್ತೀರಿ. ಉತ್ತರ ಬರೋಬ್ಬರಿ 2 0 0 00. ಉತ್ತರ ಸಂಖ್ಯೆ ಡಿ. ನಿಮಗೆ ನಾ ಖಾತ್ರಿ ಮಾಡಿ ತೋರಿಸಿದೆ. ಭಾಗಾಕಾರ ಲೆಕ್ಕ ಮಾಡೋ ಮುಂದೆ ಹುಷಾರಿರ್ಬೇಕು. ಮಾಡಿ ನೋಡ್ರಿ, ಯಾಕಂದ್ರೆ ಸಿಗುದೇ 1.25 ಮಾರ್ಕ್ಸ್ ಸಿಗ್ತಿರ್ತಾವ. ಭಾಳ ಹುಷಾರಲ್ಲೇ ಮಾಡ್ರಿ, ಚೆನ್ನಾಗಿ ತಿಳ್ಕೊರಿ. ಇದನ್ನ ಹೆಂಗೆ ಮಾಡೋದು ಇನ್ನೊಂದ್ಸಲ ಹೇಳ್ತೀನಿ. 27 810 1.35 ಅದ. ಅದರ ಉತ್ತರವನ್ನು ನೀವು ದಶಮಾಂಶ ತೆಗೆದಿಡಬೇಕು. ಆಮೇಲೆ ಇದರ ಸ್ಥಾನ ಮೇಲೆ 2 ಕೊಟ್ರಿ ಅಂತಂದ್ರೆ ಏನಾಗ್ತದ, ಮುಂದೆ 0 ಬರ್ತಾವ. ಅಥವಾ ತಳಗೆ ಜರೆ 0 2 ಬಂದ್ರೆ ದಶಮಾಂಶ ಆಗ್ತಾವ. ಇವೇ 0 100 ತಳಗೆ ಬಂದಿತ್ತಂದ್ರೆ 2 ಸ್ಥಾನ ಬಿಟ್ಟು ಈಗ ಚಿಕ್ಕ ಒಂದು ಬಿಂದು ಕೊಡ್ಬೇಕು. ನೀವು ಇಂಥ ವಿಚಾರ ಮಾಡಿ ಲೆಕ್ಕ ಮಾಡ್ಬೇಕು. ಇಂಥವೆಲ್ಲ ಎಲ್ಲ ಸ್ಥಾನ ಮೇಲೆ ಗಣಿತ ಅಷ್ಟು ನೀವು ಬಾಯಲ್ಲಿ ಹಾಕೋದು ಸರಳ ಅಲ್ಲ. ಸರ್ ಹಾಕ್ಯಾರಂತ ಹಾಕಬೇಡ್ರಿ, ತಿಳ್ಕೊಂಡು ಹಾಕ್ಬೇಕು ನೀವು ಸ್ಥಾನ ಬೆಲೆಯನ್ನು. ಅದೇ ನಿಮಗೆ ಹೇಳೋದು, ಗಣಿತದಲ್ಲಿ ಪರ್ಫೆಕ್ಟ್ ಆಗಿ ನಿಮಗೆ ಅದು ಅರ್ಥ ಆಗಬೇಕು, ತಿಳ್ಕೊಂಡಿರ್ಬೇಕು, ಅಂದ್ರೆ ನೀವು ಮುಂದಿನ ಲೆಕ್ಕ ಮಾಡ್ತೀರಿ. ಅದಕ್ಕೆ ನಾ ಹೇಳೋದು, ಸರಿಯಾಗಿ ಲಕ್ಷ್ಯ ಕೊಟ್ಟರೆ ನೀವು ಇದನ್ನು ಮಾಡಿ. ನಾನು ನೀವು ಮೊದಲೇ ಹೇಳಿದೆ, ಅವು 3 ಅಂಕಿಗಳನ್ನು ಅದನ್ನು ಬಿಟ್ಟರೆ ಇಲ್ಲಿ ತನಕ ಏನಾಗ್ತದ, ಇಲ್ಲಿ ತನಕ 206 ಬರ್ತದೆ. ಇವೆರಡು 0 ನೀವೇನು ಮಾಡ್ತೀರಿ, ಇಲ್ಲಿ ತೆಳಗೆ ತೊಗೊಂಡ್ರಿ, ಮ್ಯಾಲೆ ಕೊಟ್ರಿ, ಇದೊಂದು 0 ಇಲ್ಲಿ ತೊಗೊಂಡ್ರಿ, ಅದೊಂದು ಮ್ಯಾಲೆ ಕೊಟ್ರಿ. ನಾ ಏನು ಹೇಳಿದ್ದೆ, ಇವೆರಡು ಸ್ಥಾನದ 0 ಮುಂದೆ 2 ಕೊಟ್ಟು ಬಿಡ್ರಿ. ಇದರ ಸ್ಥಾನ ಮೇಲೆ ಮ್ಯಾಲೆ ಹೋಗ್ತಿದ್ರೆ ಮಾತ್ರ ಮುಂದೆ 0 ಬರ್ತಾವೆ. ಮತ್ತು ಇದರ ಸ್ಥಾನ ಮೇಲೆ ತೆಳಗೆ ಬಂತಂದ್ರೆ ಅವೇ 2 ಸ್ಥಾನ ಇಲ್ಲಿ ದಶಮಾಂಶ ಆಗಿಬಿಡ್ತದೆ. ಇದನ್ನ ನೆನ್ಪಿಟ್ಕೋರಿ, ಮುಂದೆ ಒಂದು ಉದಾಹರಣೆ ಬಂದಾಗ ನೀವು ಮಾಡ್ಲಿಕ್ಕೆ ಬರ್ತದೆ. ಚೆನ್ನಾಗಿ ತಿಳ್ಕೊರಿ.